ಶುಭ ಮುಂಜಾನೆಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಅಧ್ಯಕ್ಷರೇ, ಎಲ್ಲಕ್ಕಿಂತ ಮೇಲಾಗಿ ಇವತ್ತು ಇಲ್ಲಿ ಸಾಹಿತಿಗಳ ಒಂದು ಸಂಗಮ ಆಗಿದೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ಪ್ರವೀಣ್ ಕುಲಕರ್ಣಿ ಪ್ರೊಫೆಸರ್ ಉಪನ್ಯಾಸಕರಿಗೆ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಾಹಿತಿಗಳ ಮಧ್ಯದಲ್ಲಿ ಮಾತನಾಡೋದು ನಮಗೆಲ್ಲ ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಇನ್ನೂ ಸಾಹಿತಿಗಳು ಮಾತಾಡೋದಿದ್ದಾರೆ, ತಮ್ಮ ಅನುಭವ ಮತ್ತು ಎಲ್ಲವನ್ನ ತಮಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದಾರೆ. ಈ ಒಂದು ಪುಸ್ತಕ ನಾನು ಇದು 2ನೇ ಬಾರಿಗೆ ಈ ಶಾಲೆ, ಈ ಕಾಲೇಜಿನಲ್ಲಿ ಬಂದು ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಪಾಲ್ಗೊಳ್ಳಲು ಮತ್ತು ಈ ಸಂಭ್ರಮದಲ್ಲಿ ನನ್ನನ್ನು ಪ್ರವೀಣ್ ಸರ್ ಅವರು ಮರೆಯದೆ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅದಕ್ಕಾಗಿ ಅವರಿಗೆ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮೊದಲನೆಯ ಪುಸ್ತಕವನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಓದಿದ್ದೇನೆ. ಇದನ್ನು ಕೂಡ ಅವರು ಸಾಕಷ್ಟು ದಿನಗಳ ಹಿಂದೆಯೇ ನನಗೆ ಅವಾಗ ಅವ್ರು ಸಿಗ್ತಾ ಇರ್ತಾರೆ. ಬಹಳ ಸರಳ ಸ್ವಭಾವದ ಒಂದು ಜೀವ. ಅವರಲ್ಲಿ ಆ ಮಕ್ಕಳ ಮುಗ್ಧತೆಯನ್ನು ನಾನು ಬಹಳಷ್ಟು ಸಾರಿ ಕಂಡಿದ್ದೇನೆ. ಬಹುಶಃ ಈ ಪುಸ್ತಕಗಳನ್ನು ಒಂದು ಪ್ರಕಟಣೆ ಮಾಡಲಿಕ್ಕೆ ಅವರು ಪಟ್ಟಂಥ ಸಾಕಷ್ಟು ಕಷ್ಟಗಳು, ಅದಕ್ಕೆ ಬರಹಗಳನ್ನು ಹೊರತರಲು ಸಾಕಷ್ಟು ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ಪ್ರಯತ್ನಗಳಿಂದನೇ ಇವತ್ತು ಅವರು ಈ ಪ್ರವೀಣವಾಣಿ 10ನೇ ಬುಕ್ಕನ್ನು ಲೋಕಾರ್ಪಣೆ ಮಾಡಲು ಸಾಧ್ಯವಾಗಿದೆ. ಸಾಕಷ್ಟು ವಿಚಾರಗಳನ್ನು ಒಳ್ಳೆಯ ಸರಳ ಮತ್ತು ಓದುಗರಿಗೆ ಮನ ಹಿಡಿಸುವಂತೆ, ಮನ ಮುಟ್ಟುವಂತೆ ಪ್ರತಿಬಿಂಬಿಸಿದ್ದಾರೆ. ಆ ಪುಸ್ತಕಗಳು ತಮ್ಮೆಲ್ಲರನ್ನು ಮುಟ್ಟಲಿ ಅಂತ ಆಶಿಸಿ ಇನ್ನಷ್ಟು ಪುಸ್ತಕಗಳನ್ನು ಅವರಿಂದ ನಾವು ಬರಹಗಳನ್ನು, ಕೃತಿಗಳನ್ನು, ಸಾಹಿತ್ಯಗಳನ್ನು, ಈ ಕನ್ನಡ ಸಾಹಿತ್ಯ ಇನ್ನಷ್ಟು ಅದನ್ನು ಪಡೀಲಿ ಅಂತ ನಾನು ಅವರಿಗೆ ಆಶಿಸಿ 12 ಮಾತುಗಳನ್ನು ಮುಗಿಸ್ತೇನೆ.